ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಿಜೆಪಿ ಕಚೇರಿಯಲ್ಲಿ ಸಿ.ಟಿ. ರವಿಯವರು ವಿಧಾನ ಪರಿಷತ್ ಸದಸ್ಯರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ನಡೆದಿರತಕ್ಕಂಥ ಈ ಎಲ್ಲ ಪ್ರಹಸನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಈ ಹಿಂದೆ ಅವರೇ ಹೇಳಿದ್ರು. ಬಿಜೆಪಿಗೆ ಸಿ.ಟಿ. ರವಿ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ. ಕಾರ್ಯಕರ್ತರು ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿರುವ ಭಾರತಾಂಬೆ ಫೋಟೋಗೆ ಪುಷ್ಪಾರ್ಚನೆಯನ್ನು ಕೂಡ ಅವರು ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಅವ್ರ ಜೊತೆಯಲ್ಲಿ ಬಿಜೆಪಿ ಮುಖಂಡರಾದಂತಹ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಮುನಿರತ್ನ ಸೇರಿದಂತೆ ಎಲ್ಲರೂ ಕೂಡ ಈಗ ಉಪಸ್ಥಿತರಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇದು ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಬಿಜೆಪಿ ಕಚೇರಿ. ಈಗಷ್ಟೇ ಸಿ.ಟಿ. ರವಿ ಬಂದಿದ್ದಾರೆ. ಈಗ ಅವರು 11:30 ವೇಳೆಗೆ ಸುದ್ದಿಗೋಷ್ಠಿಯಲ್ಲಿ ನಾನು ಎಲ್ಲವನ್ನ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಬಹಳ ಪ್ರಮುಖವಾಗಿ ಅವರಿಂದ ಕೇಳಬೇಕಾಗಿರ್ತಕ್ಕಂಥದ್ದು, ಆ 12 ಗಂಟೆಗಳ ಅವಧಿಯಲ್ಲಿ ನಡೆದದ್ದು ಏನು? ಗುರುವಾರ ಸಾಯಂಕಾಲ 6:30ಯಿಂದ ಶುಕ್ರವಾರ ಬೆಳಗ್ಗೆ 5:30 ತನಕ, ಹೆಚ್ಚು ಕಮ್ಮಿ 11-12 ಗಂಟೆ ಏನು ನಡೀತು? ನಿನ್ನೆ ಮೊನ್ನೆ ಎಲ್ಲ ಅವರು ಕೇವಲ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಅಷ್ಟೇ. ಬಟ್ ನಡೆದದ್ದು ಏನು? ಅದರ ಬಗ್ಗೆ ವಿವರವಾಗಿ ನಾನು ಕ್ರೊನಾಲಜಿ ಪ್ರಕಾರವೇ ಹೇಳ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಸಿ.ಟಿ. ರವಿ ಅವರ ಮಾತು ಏನಾಗಿರಬಹುದು ಅಂತಕ್ಕಂಥದ್ದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಏನೇನು ಮಾಹಿತಿಯನ್ನು ಕೊಡ್ತಾರೆ, ಏನು ನಡೀತು, ಯಾರ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಪೊಲೀಸರು ನಡ್ಕೋತಾ ಇದ್ದರು. ಸೊ ಹೀಗೆ ಹಲವಾರು ಪ್ರಶ್ನೆಗಳಿದೆ. ಅದೆಲ್ಲದಕ್ಕೂ ಉತ್ತರ ಕೊಡಬೇಕು. ಆ 12 ಗಂಟೆಯ ನರಕ ದರ್ಶನ ಅವ್ರು ಹೇಳಿದ್ರಲ್ಲ, ಆ ನರಕ ದರ್ಶನವನ್ನು ಬಿಚ್ಚಿಡ್ತಾರಾ ಅಂತ ಪ್ರಶ್ನೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ನಿಜಕ್ಕೂ ನಡೆದದ್ದೇನು? ಅವ್ರ ತಲೆಗೆ ಏಟು ಬಿದ್ದಿದ್ದು ಹೇಗೆ? ಪೊಲೀಸರು ಹೊಡೆದ್ರಾ ಅಥವಾ ನೂಕಾಟ ತಳ್ಳಾಟದಲ್ಲಿ ಏಟು ಬೀಳ್ತಾ? ಪೊಲೀಸರಿಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದ ಪ್ರಭಾವಿ ಯಾರು? ಯಾರ ಸೂಚನೆಯ ಮೇರೆಗೆ ಪೊಲೀಸರು ಇವ್ರನ್ನ ಬಂಧಿಸಿದರು? ರಾತ್ರಿ ಇಡೀ ಗೊತ್ತು ಗುರಿ ಇಲ್ಲದೆ ಸುತ್ತಾಡಿಸಿದ್ದು ಯಾಕೆ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ಹೈ ವೋಲ್ಟೇಜ್ ಸುದ್ದಿಗೋಷ್ಠಿ ಸಾಕ್ಷಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾಕೆಂದರೆ ಅವರೇ ಹೇಳಿದ್ದಾರೆ ಇದೆಲ್ಲವನ್ನು ಕೂಡ ನಾನು ಮಾಹಿತಿಯನ್ನು ಬಿಚ್ಚಿಡ್ತೀನಿ ಅಂತ.